ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ YMI ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳರು ತಾವು ಅಂದ್ಕೊಂಡಂಗೆ ಹೇಳಿದಂಗೆ ಪ್ರಚಾರ ಮಾಡಿದಂಗೆ ತಾವು ಸ್ವಂತ ಪಕ್ಷವನ್ನು ಕಟ್ತಾರ ಅನ್ನೋ ಪ್ರಶ್ನೆ ಜೋರ್ದಾರ ಇದ್ದದ. ಯಾಕಂತಂದ್ರೆ ನಿರುದ್ಯೋಗದ ಬಗ್ಗೆ ಈಗಾಗಲೇ ಪಾದಯಾತ್ರೆ ಮಾಡಲು ಮಾತನಾಡಿರುವಂಥ ನಮ್ಮ ಯತ್ನಾಳರು ವಿಶೇಷವಾಗಿ ಹಿಂದುತ್ವ ಪ್ಲಸ್ ನಿರುದ್ಯೋಗ ಇವೆರಡನ್ನು ತೆಗೆದುಕೊಂಡ ಜೊತೆಗೆ ಒಂದು ಪಕ್ಷ ಕಟ್ಟಿಕೊಂಡು ಸ್ವಂತ ಪಕ್ಷ ಮಾಡ್ಕೋಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬರ್ತಾ ಇದ್ದಾರಾ ಅಂತ ಅನಿಸ್ತಾ ಇದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಿಜವಾಗಿಯೂ ಮಾಡ್ತಾರಾ, ಇದನ್ನು ಅಸ್ತಿತ್ವಕ್ಕೆ ತರ್ತಾರ ಅನ್ನುವಂಥದ್ದು ಅದು ಬೇರೆ ಮಾತು. ಆದರೂ ಅವರಲ್ಲಿ ಒಂದೇನೋ ಛಲ ಮೂಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಹೌದು, ಹಿಂದುತ್ವ ಮತ್ತು ನಿರುದ್ಯೋಗ ಮೋಸ್ಟ್ಲಿ ಇದು ಸ್ಫೋಟ ಆಗಬಹುದು ಅಂತೇಳಿ JCBಗೆ ಇದು ಅನುಕೂಲ ಆಗಬಹುದೇನೋ ಅನ್ನುವಂಥ ಮಾತುಗಳು. ಯಾಕಂದ್ರೆ ಈಗಾಗಲೇ ಹಿಂದಿನ ಎಪಿಸೋಡಲ್ಲಿ ನಾವು ಮಾತಾಡಿದ್ವಿ ಅದನ್ನು. ಯತ್ನಾಳರು ವಿಶೇಷವಾಗಿ ನಿರುದ್ಯೋಗದ ಬಗ್ಗೆ ಯಾಕೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ, ಬರೀ ಪಾದಯಾತ್ರೆ ಅಲ್ಲ, ಅದನ್ನು ಮೂಮೆಂಟ್ ಮಾಡಿ ಎಲ್ಲರಿಗೂ ಉದ್ಯೋಗ ಕೊಡಿಸುವಂಥ ಕೆಲಸವನ್ನು ಮೋದಿಜಿಯವ್ರ ಮೇಲೆ ಒತ್ತಡ ಯಾಕೆ ತರ್ತಾ ಇಲ್ಲ ಅನ್ನುವಂಥ ಮಾತನ್ನು. ಯಾಕಂದರೆ ಇವತ್ತು ಕಟ್ಟುತ್ತಿರುವಂಥ ಅವ್ರ JCB ಪಕ್ಷ ವಿಶೇಷವಾಗಿ ಹಿಂದುತ್ವ ನೆಲೆಗಟ್ಟಲಿದ್ದಂಥದ್ದನ್ನು ವಿಶೇಷವಾಗಿ ಅದು ಇವತ್ತು BJP ವಿಚಾರ ಮಾಡ್ತಾ ಇದೆ ಅಂತ ಅನ್ನಿಸ್ತದೆ ಅವ್ರ ಮೇಲೆ. ಯಾಕಂದರೆ ಅವ್ರಿಗೆ ಮಾತನಾಡುವ ಪ್ರಚಾರ ಮಾಡುವ ಅವಕಾಶವನ್ನು ಬಾಗಲಕೋಟೆಯಲ್ಲಿ ಮಾಡಿಕೊಟ್ಟಿತ್ತು ಅನ್ನೋದು ನಾವು ಗಮನಿಸಬೇಕಾಗಿದ್ದಿಲ್ಲ. ಹೀಗಾಗಿ BJPಗೂ ಅವ್ರನ್ನ ಒಳಗೆ ತೊಳ್ಬೇಕಂತದ. ಬಟ್ ಯಾವ ರೀತಿ ತೊಳ್ಬೇಕು? ಯಾಕಂದ್ರೆ ಇಲ್ಲೇ ನಮ್ಮ ಯಡಿಯೂರಪ್ಪನವರು ಪೂರ್ಣ ಪ್ರಮಾಣದಲ್ಲೇ ಅವ್ರನ್ನ ವಿರೋಧ ಮಾಡ್ತಾ ಇದ್ದಾರೆ ಒಳಗಿಂದ ಒಳಗೆ ಅನ್ನೋದು ಗೊತ್ತಿದ್ದ ವಿಷಯನ ಎಲ್ಲರಿಗೂ ಸಾರ್ವಜನಿಕವಾಗಿ. ಯಾಕಂದರೆ ಇವತ್ತು ಯತ್ನಾಳ್ ಸಹಿತ ಅವ್ರನ್ನ ವಿರೋಧ ಮಾಡ್ತಾ ಇದ್ದಾರೆ. ಹೀಗಾಗಿ BJP ತೋಳ್ತಾರ ಇವ್ರನ್ನ ಅಂತ ಒಂದು ಬಿಗ್ ಕ್ವಶನ್ಗೆ ಈಗ ಇವ್ರು ಏನು ಹೆಜ್ಜೆ ಇಡ್ತಾ ಇದ್ದಾರೆ ನಿರುದ್ಯೋಗ ಪ್ಲಸ್ ಈ ಹಿಂದುತ್ವ ಅಂತೇಳಿ, ಅದು ಮೋಸ್ಟ್ಲಿ BJP ಮೇಲೆ ಇನ್ನಷ್ಟು ಪ್ರೆಷರ್ ಆಗ್ಬಹುದೇನೋ ಅಂತೇಳಿ. ಯಾಕಂತಂದ್ರೆ BJP ಸಹಜವಾಗಿ 2022ರಲ್ಲಿ ಗದ್ದುಗೆ ನಡಿಬೇಕು ಅನ್ನುವಂಥ ದೊಡ್ಡ ಪ್ಲ್ಯಾನನ್ನು ಬಿಗ್ ಪ್ಲ್ಯಾನ್ ಹಾಕ್ತಾ ಇದೆ. ಅದಕ್ಕೆ ಈಗಾಗಲೇ JDSನ ಈ ಒಕ್ಕಲಿಗರ ಬೆಂಬಲ ಮತ್ತು BJPಯಲ್ಲಿರುವಂಥ ಯಡಿಯೂರಪ್ಪನವ್ರ ಲಿಂಗಾಯತರ ಬೆಂಬಲ ಜೊತೆಗೆ ಯತ್ನಾಳರ ಹಿಂದುತ್ವ ಕೂಡಿದ್ರೆ ಇನ್ನೂ ನಾವು ಕ್ವಿಕ್ಕಾಗಿ 2028ರಲ್ಲಿ ಇದಕ್ಕೆ ಹಿಡಿಬಹುದು ಅಂತೇಳಿ. ಮತ್ತು ಜೊತೆಗೆ ಅಲ್ಲಲ್ಲೇ ಬೇರೆ ಬೇರೆ ಕಡೆಯಲ್ಲೇ ಈಗ ನೋಡ್ರಿ ದೆಹಲಿಯಲ್ಲಿ ಈ ಒಂದು ನಮ್ಮ ಕೇಜ್ರಿವಾಲ್ ಸರ್ಕಾರನ ಕೆಡೋ ಮುಂದೆ ಅಲ್ಲಿಯೂ ಏನಪ್ಪ ಅಂತಂದ್ರೆ ಜಬರ್ದಸ್ತ ಗ್ಯಾರಂಟಿಗಳ ಬಗ್ಗೆ ನಾವು ಕೊಡ್ತೀವಿ ಮಾಡ್ತೀವಿ ಅಂತ ಹೇಳಿದ್ದು ನನ್ನ ಕೆಲಸದಲ್ಲಿ ಏನಾದ ಕಲ್ಮುಂದದ. ಆ ಮತ್ತು ಬೇರೆ ಅನೇಕ ಕಡೆಗಳಲ್ಲಿ ಬಿಹಾರ ಇರ್ಬೋದು ಮತ್ತೆಲ್ಲಿರ್ಬೋದು ಗೆಲ್ಲುವಲ್ಲೇ ಈ ಗ್ಯಾರಂಟಿಗಳ ಪ್ರಭಾವನೂ ಸಾಕಷ್ಟು ಅದ ಅನ್ನೋದು ಮರೀಲಿಕ್ಕಾಗೋದಿಲ್ಲ. ಈ ದಿಶೆಯಲ್ಲೇ ಯತ್ನಾಳರನ್ನು BJPಯಿಂದ ಹೊರಗೆ ಹಾಕಿದ್ದಂತೆ ಈಗ ತಪ್ಪೋ ಸರಿನೋ ಹೊರಗಂತೆ ಹಾಕಿದ್ದಾರೆ, ಔಟ್ ಆಗಿದ್ದಾರೆ. ಮತ್ತು ಅದೇ ಕಾಲಕ್ಕೆ ಯತ್ನಾಳರು ಆದರೂ ಸಹಿತ ಹೊರಗೆ ಬಂದರು ಇನ್ನೂ ತಮ್ಮ ಮೂಲ ಒಂದು ಗುಣವನ್ನು ಅಂದರೆ ಯಡಿಯೂರಪ್ಪನ ವಿರೋಧ ಮಾಡುವಂಥದ್ದಾಗಿರ್ಬೋದು ಅಥವಾ ತಮ್ಮ ಹೊರಗೆ ಬಂದ ಸಹಿತ ಇವತ್ತು ಹಿಂದುತ್ವವನ್ನು ಪ್ರತಿಪಾದನೆ ಮಾಡುವಂಥದ್ದಾಗಿರ್ಬೋದು, ಇವೆಲ್ಲವೂ ಅವರಲ್ಲಿ ಏನಪ್ಪ ಅಂತಂದ್ರೆ ಹೊಸ ಹೊಸ ಹಾದಿಗಳನ್ನು ಹುಡುಕ್ಲಿಕ್ಕೆ ಹಚ್ತಾ ಇದ್ದಾವೆ. ಜೊತೆಗೆ ಕೋಲಾರದಲ್ಲಿ ಅವ್ರು ಮಾತನಾಡಿದಂಥ ವಿಷಯ ಏನಪ್ಪ ಅಂದ್ರೆ ಹೊಸ ಪಕ್ಷ ಹುಟ್ಟು ಹಾಕ್ತೀನಿ ಇನ್ನು ಕೆಲವೇ ದಿನಗಳಲ್ಲೇ ಅಂತೇಳಿ. ಎಂದು ಹಾಕ್ತಾರೋ ಗೊತ್ತಿಲ್ಲ, ಬಟ್ ಹಾಕ್ತೀವಿಪ್ಪ ನಾವು ಅನ್ನುವಂಥ ಮಾತು. ಅದ್ರ ಜೊತೆಗೆ ನಿರುದ್ಯೋಗದ ವಿಷಯ ತೊಗೊಂಡ್ರೆ ಇಲ್ಲಿ ಬಡತನ ಬಗ್ಗೆ ಮತ್ತೊಳದ ಬಗ್ಗೆ ವಿಷಯ ತೆಗೆದುಕೊಂಡ ಈ ಹೊಸ ಪಕ್ಷ ಕಟ್ಟಿದ್ರಪ್ಪ ಅಂದರೆ ಇದು ಹೆಚ್ಚು ಹೊಡೆದುಕೊಳ್ಳೋದು ಯಾರಿಗಪ್ಪ ಅಂತಂದ್ರೆ BJPಗೆ ಅನ್ನೋದನ್ನು ಇಲ್ಲಿ ಗಮನಿಸಬೇಕಾಗಿದೆ. ಯಾಕಂದ್ರೆ ಹಿಂದುತ್ವದ ಹೊಟ್ಟು ಮ್ಯಾಕ್ಸಿಮಮ್ ಹೊಡೆದು ಎಲ್ಲಿ ಹೋಗೋದಪ್ಪ ಯಾರಿಗೆ ಬೀಳುವು, ಅದು BJPಗೆ ಬೀಳ್ತಾ ಇರ್ತದೆ. ಮತ್ತು ಅದರಲ್ಲಿ ಕೆಲವೊಂದಿಷ್ಟು ಭಾಗಗಳನ್ನ ಇವ್ರು ಹೊಡ್ಕೊಂಡು ತೊಗೊಂಡ್ರೆ ಲಾಭ ಯಾರಿಗೆ ಆಗೋದು, BJPಗೆ ಆಗೋದಿಲ್ಲ. ಸ್ವತಃ ಈ ಒಂದು ನಮ್ಮ JCB ಅಂದರೆ ಈ ಯತ್ನಾಳರ ಪಕ್ಷಕ್ಕೂ ಆಗೋದಿಲ್ಲ. ಓಟ್ ಬೆಳೆಯೋದ್ರಿಂದಾಗಿ KJPಗೆ ಆದಂಥ ಪರಿಸ್ಥಿತಿ ಇಲ್ಲಿ ಬರುವಂಥದ್ದು. KJP ಅಂದರೆ ನೀವು ನೆನಪಿರ್ಬೋದು ನಿಮಗೆ, ಕರ್ನಾಟಕ ಜನತಾ ಪಕ್ಷ ಅಂತೇಳಿ ನಮ್ಮ ಹಿಂದೆ ಯಡಿಯೂರಪ್ಪನವ್ರು ಮಾಡಿದರು. ಅದರಿಂದ ಯಾರಿಗೆ ಹೊಡೆದು ಬಿದ್ದಪ್ಪ ಆ ಸಂದರ್ಭದಲ್ಲೇ ಹೊಡೆದು ಬಿದ್ದಿದ್ದು BJPಗೆ ಮತ್ತು KJPಗೆ. ಹಾಗೆ ಇಲ್ಲಿಯೂ ಸಹಿತ ಈ ನಮ್ಮ ಯತ್ನಾಳರ ಮತ್ತು ಈ ಯಡಿಯೂರಪ್ಪನವ್ರ ಮಧ್ಯಸ್ಥೆ ಕಾಲದಿಂದಾಗೆ ಇಲ್ಲಿ BJPಗೆ ಹೊಡೆದು ಬಿಡೋ ಸಾಧ್ಯತೆಗಳಿದ್ದಾವೆ. ಇದನ್ನು ಯಾವ ರೀತಿ ಡೀಲ್ ಮಾಡ್ಬೋದು BJP ಅನ್ನುವಂಥದ್ದು? ಯಾಕಂದ್ರೆ BJPನೇ ಇಲ್ಲಿ ಸೋಲುವಂಥದ್ದು ಆಗ್ತದೆ. 2 ಓಟು ಹೊಡೆದೋದಪ್ಪ ಅಂತಂದ್ರೆ ಸಹಜವಾಗಿ ಕಾಂಗ್ರೆಸ್ಸಿಗೆ ಈಗೇನೋ 60-70 ಕಡೆ ಸೋಲುವ ಚಾನ್ಸಸ್ ಇದ್ದಾವಪ್ಪ ಅನ್ನೋಂಥ ರಿಪೋರ್ಟ್ಗಳಿದ್ದಾವೆ. ಅದು ಎಷ್ಟಾಗ್ತದೋ ಏನೋ ಗೊತ್ತಿಲ್ಲ, ಅವ್ರು ರಿಪೋರ್ಟ್ ಮಾಡಿದ್ರೆ ಗೊತ್ತದು, ಬಟ್ ಆಗ್ತಾವೆ ಅಷ್ಟು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಅಲ್ಲಿ ಮತ್ತೆ ಇವು ಸಹಜವಾಗಿ ಓಟ್ ಹೊಡೆದು ಹೋಗಿದಪ್ಪ ಅಂತಂದ್ರೆ ಪೆಟ್ಟು ಬೀಳೋದು BJPಗೆ ಅನ್ನುವಂಥದ್ದು. ಅದಕ್ಕಾಗಿ ಇದನ್ನು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ಬೋದು ಅಂತೇಳಿ ಒಂದು ಕಡೆಗೆ ಯತ್ನಾಳರು
ಯಡಿಯೂರಪ್ಪನವ್ರನ್ನ ಟೀಕಾ ಮಾಡ್ತಾರೆ ಮುಂದುವರಿದ್ದಾರೆ, ವಿಜೇಂದ್ರವ್ರನ್ನ ಟೀಕಾ ಮಾಡ್ತಾ ಮುಂದುವರಿದ್ದಾರೆ. ಜೊತೆಗೆ ನಾನೇ 2028ರ ಮುಖ್ಯಮಂತ್ರಿ ಅನ್ನುವಂಥದ್ದನ್ನು ಪ್ರತಿಬಿಂಬಿಸ್ತಾ ನಡೆದಿದ್ದಾರೆ. ಅಂದರೆ ತಾನಾ ಮುಖ್ಯಮಂತ್ರಿ ಅಂತಂದ್ರೆ ಈಗಾಗಲೇ ಎಚ್ ಡಿ ಕುಮಾರಸ್ವಾಮಿಗಳು ತಾವು ಮುಖ್ಯಮಂತ್ರಿ ಅಂತೇಳಿ ಅವ್ರ ಮಗನುಗಳನ್ನು ಹೇಳಿಸ್ಕೊಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ಯಡಿಯೂರಪ್ಪನವ್ರು ತಮ್ಮ ಮಗನೇ ಮುಖ್ಯಮಂತ್ರಿ ಹೇಳಿಸ್ಕೊಳ್ತಾ ಇದ್ದಾರೆ. ಇದರಿಂದಾಗಿ ಯಾರು ಮುಖ್ಯಮಂತ್ರಿಯಪ್ಪ? ಕಾಂಗ್ರೆಸ್ ಒಳಗೆ ಅದಾವೆ, ನಾನು ಮುಖ್ಯಮಂತ್ರಿ ನೀನು ಮುಖ್ಯಮಂತ್ರಿ ಅಂತೇಳಿ ತಿಕ್ಕಾಟಗಳಿದ್ದಾವೆ. ಸಿದ್ದು ಮತ್ತು ನಮ್ಮ ಯಾರಪ್ಪ ಡಿ ಕೆ ಶಿ ಅವರಿಗೆ ಮತ್ತು ಅದೇ ಕಾಲಕ್ಕೆ ಸತೀಶ್ ಅವರಿಗೆ ಈ ಒಂದು ಟ್ರಯಾಂಗ್ಯುಲರ್ ಕಾಂಪಿಟೇಷನ್ ಅದ. ಬಟ್ ಸಿದ್ದು ಅವರು 2028ರಲ್ಲಿ ಒಂದೇಳಿ ಸೋತ್ರ ಮಾತೇ ಇಲ್ಲ, ರಿಟೈರ್ ಆಗಿ ಹೋದರು. ತಪ್ಪಿ ಗೆದ್ರಪ್ಪ ಅಂದ್ರೆ ಮಾತು ಬೇರೆ. ಬಟ್ ಬಿ ಜೆ ಪಿಯಲ್ಲಿ ಹಂಗಿಲ್ಲ, ಗೆಲ್ಲೇಬೇಕಂತ ಅನಿವಾರ್ಯತೆ ಅದ. ಇಂಥ ಪ್ರಸಂಗದಲ್ಲೇ ಈ ನಮ್ಮ ಯತ್ನಾಳ್ ಮಾಡುವಂಥ ಈ ಒಂದು ಪಾರ್ಟಿ ಇದಕ್ಕೆ ವಿರೋಧಿ ಅಂತಿರೋ ಪಾರ್ಟಿ ಒಳಗಿಲ್ಲ. ಅವರು ಸ್ವತಂತ್ರ ಇದ್ದಾರೆ, ಪಾರ್ಟಿ ವಿರೋಧಿನ ಅನ್ಲಿಕ್ಕೆ ಆಗೋದಿಲ್ಲ. ಆದರೆ ಇದರಿಂದ ಮಾತ್ರ ಪೆಟ್ಟು ಬೀಳೋದು ಯಾರಿಗಪ್ಪ ಅಂದರೆ ಬಿ ಜೆ ಪಿಗೆ ಅನ್ನೋದು ಅತ್ಯಂತ ಸ್ಪಷ್ಟ ಮತ್ತು ಅಷ್ಟೇ ಏನಂತೀವಿ ಅದಕ್ಕೆ. ಅದ್ರ ಜೊತೆಗೆ ಗೆಲ್ಲುವ ಎಲ್ಲ ಸಾಧ್ಯತೆಗಳು ಇಲ್ಲೇ ಬಿ ಜೆ ಪಿ ಕಡಿಮೆ ಆಗ್ತಾ ಹೋಗ್ತಾವೆ ಅನ್ನುವಂಥ ಮಾತು. ಅಂದ್ರೆ ಇದು ಒಡಕಾಯ್ತಪ್ಪ ಅಂದ್ರೆ ಓಟ್ ಹೊಡಿತಾವಪ್ಪ ಅನ್ನುವಂಥದ್ದು. ಆದರೆ ಅದೇನೂ ಇರಲಿ, ಈಗ ಮಾತ್ರ ಈ ಹೊಸ ಪಕ್ಷ ಕಟ್ಟೋದಕ್ಕೆ ಈ ನಮ್ಮ ಯತ್ನಾಳ್ ಮಾಡುತ್ತಿರುವಂಥ ಪ್ರಯತ್ನದಿಂದಾಗೆ ಇದು ಯಾವ ರೀತಿಯಾಗಿ ಕಟ್ಟಬಹುದು ಅಂದಾಗ ಹಿಂದೆ ಹೇಳಿದ್ರೊಮ್ಮೆ ಇಲ್ಲ JCB ಜನತಾದಳದಿಂದ ಅತೃಪ್ತರು, ಕಾಂಗ್ರೆಸ್ನಿಂದ ಅತೃಪ್ತರು, ಬಿ ಜೆ ಪಿ ಅತೃಪ್ತ ತೊಗೊಂಡು ಮಾಡ್ತೀನಿ ಅಂತ ಹೇಳಿದರು. ಆ ಅತೃಪ್ತರನ್ನು ತೊಗೊಂಡು JCB ಕಟ್ಬೋದಾ ಅಂತೇಳಿ. ಯಾಕಂದರೆ ಕೆಲವೊಬ್ಬರು ಬರೋ ಸಾಧ್ಯತೆಗಳು ಇಲ್ಲ ಅನ್ನೋದು ಈಗ ಹೇಳಿದಂಥ ಮಾತುಗಳಿಂದ ನೋಡಿದ್ದೀವಿ. ಬಿ ಜೆ ಪಿಯಿಂದ ಹೊರಗೆ ಬಂದಾಗ ಎಷ್ಟು ಜನ ಅವ್ರ ಜೊತೆ ಹೊರಗೆ ಬಂದರು. ಯಾಕಂದ್ರೆ ಅಧಿಕಾರಲ್ಲಿ ಯಾರೂ ಸುಲಭವಾಗಿ ಬಿಟ್ಟು ಕೊಡೋದಿಲ್ಲ. ಅಂದಾಗ ಇಲ್ಲಿ ಅತೃಪ್ತರು ಬರ್ತಾರಾ ಈ JCBಗೆ ಅನ್ನುವ ದೊಡ್ಡ ಪ್ರಶ್ನೆಗೆ ಉತ್ತರ ಇನ್ನೂ ಸಿಕ್ಕಿಲ್ಲ. ಆದರೂ ಇವರು ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಮೋಸ್ಟ್ಲಿ ಇವ್ರು ಸಿಗಬಹುದೇನೋ ಅನ್ನುವಂಥ ಮಾತುಗಳು ಅನ್ನಿಸ್ತಾ ಇದ್ದಾವೆ. ಆದರೆ ಇದು ಅಂದುಕೊಂಡ್ರಷ್ಟು ಸುಲಭ ಇಲ್ಲ. ಯಾಕಂದರೆ ಹಿಂದಿನ ಕರ್ನಾಟಕದಲ್ಲಿ ಕೇವಲ ಅದು JDS ಯಶಸ್ವಿ ಆಗೋದು ಕಾರಣ ಏನಪ್ಪ ಅಂತಂದ್ರೆ ಅದು ಮೂಲತಃ ಒಬ್ಬ ವ್ಯಕ್ತಿಯಿಂದ ಹುಟ್ಟಿದ್ದಲ್ಲ. ಅದರಿಂದ ಇದ್ದಂಥವರು ಜನತಾ ಪಕ್ಷದ ಜನತಾದಳದಲ್ಲಿಯ ಶ್ರೇಷ್ಠ ನಾಯಕರಿದ್ದರು. ವಿಶೇಷವಾಗಿ ಪಟೇಲ್ ರಾಜು, ಮುಂದೆ ಅದರ ಜೊತೆಗೆ ಗ್ರಾಮೀಣ ನಮ್ಮ ಏನಪ್ಪ ಅಂತ ಮಿನಿಸ್ಟರ್ ಆಗಿದ್ದಂಥ ನಜೀರ್ ಸಾಬ್ರಾಯ್ತು, ಸ್ವತಃದೇವಿ ಗೌಡರಾಯ್ತು, ರಾಮಕೃಷ್ಣ ಹೆಗಡೆಯವರಾಯಿತು, ಚಂದ್ರಶೇಖರ್ ಅವತ್ತಿನ ಇದು ನಮ್ಮ ಪ್ರಧಾನಮಂತ್ರಿ ಅವರಾಗಿರ್ಬೋದು. ಅದೇ ಕಾಲ ಮೊರಾರ್ಜಿ ದೇಸಾಯಿ ಅಂತ ಅನೇಕ ದಿಗ್ಗಜರಲ್ಲಿ ಬಂದ ಆ ಪಕ್ಷ ಹುಟ್ಟೋದು ಕಾರಣಕರ್ತರಾಗಿದ್ದರು. ನಂತರದಲ್ಲಿ ಅದು ಒಂದು ಫ್ಯಾಮಿಲಿದಾಯಿತು. ಆ ಮತ್ತು ಬೇರೆ ಅಂದರೆ ಅಂಥ ಒಂದು ದೊಡ್ಡ ವ್ಯಕ್ತಿತ್ವದ ಇಲ್ಲಿ ವ್ಯಕ್ತಿಗಳು ಇದ್ದಾರಾ ಅನ್ನುವಂಥದ್ದು ಅದು ನಮ್ಮ ಏನಪ್ಪ ಅಂದರೆ ವಿಶೇಷವಾಗಿ ಒಂದು ಜನ ಕೂಡ್ತಾ ಇದ್ದಾರೆ. ಯತ್ನಾಳರಿಗೆ ಹೋದಲ್ಲೆಲ್ಲ ಅದು ಹಿಂದುತ್ವದ ಬಗ್ಗೆ ಜೋರ್ದಾರಾಗಿ ಮಾತಾಡುವಂಥ, ಇಲ್ಲಿ ನಿರುದ್ಯೋಗದ ಬಗ್ಗೆ ಜೋರ್ದಾರಾಗಿ ಮಾತಾಡುವಂಥ, ಅವ್ರಿಗೆ ಸಪೋರ್ಟ್ ಮಾಡುವಂಥ ಒಂದು ಕೆಲಸಗಳಿಗೆ ಜನ ನಿಧಾನಕ್ಕೆ ಯತ್ನಾಳರನ್ನು ಗುರುತ ಮಾಡ್ತಾ ಇದ್ದಾರೆ. ಆದರೆ ಇಡೀ ರಾಜ್ಯದಲ್ಲಿ ಪಕ್ಷವನ್ನು ಕಟ್ಟೆ ಅದನ್ನು ಗೆಲ್ಲಿಸುವಂಥ ಶಕ್ತಿ ಈ ಮಾತುಗಳಿಂದ ಸಾಧ್ಯದ ಅನ್ನುವಂಥ ಬಹುದೊಡ್ಡ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರವನ್ನು ಇನ್ನು ಯಾವ ರೀತಿ ನಮ್ಮ ಕರ್ನಾಟಕ ಜನ ನೀಡ್ತಾರೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಈ ಸಂದರ್ಭದಲ್ಲೇ ಯತ್ನಾಳರು ಹೊಸ ಪಕ್ಷವನ್ನು ಹುಟ್ಟಾಕ್ತಾರೆ ಅನ್ನುವಂಥ ಮಾತು ಗಗನಕುಸುಮವಾದರೂ ಸಹಿತ ಅಸಾಧ್ಯ ಅಲ್ಲ. ಏನೋ ಒಂದು ಆಗ್ಬೋದು. ಆದರೆ 2028ರಲ್ಲಿ ಮುಖ್ಯಮಂತ್ರಿ ನಾನು ಅನ್ನುವಂಥ ಮಾತಿನ ಮಾತಾಡ್ತಾ ಇದ್ದಾರೆ, ಅದು ಸಾಧ್ಯನಾ ಅನ್ನುವಂಥದ್ದು. ಯಾಕಂದ್ರೆ ಬಿ ಜೆ ಪಿ ಬಂದರೆ ಅಲ್ಲಿ ಯಡಿಯೂರಪ್ಪನವ್ರು ಇದ್ದಾರೆ, ಮತ್ತವರು ಇದ್ದಾರೆ, ಅವರೆಲ್ಲ ಕೂಡ್ತಾರೆ. JDS BJP ಕೂಡಿ ಗೌರ್ಮೆಂಟ್ ಮಾಡ್ರೆ ಅಲ್ಲಿ HD ಕುಮಾರಸ್ವಾಮಿಗಳು ಇದ್ದಾರೆ. HD ಕುಮಾರಸ್ವಾಮಿಗಳು ಮತ್ತು ವಿಜೇಂದ್ರಕ್ಕೆ ತೆಕ್ಕಾಟ ನಡೆಯುವಂಥ ಸಾಧ್ಯತೆಗಳಿದ್ದಾವೆ. ಮುಂದಿನ ಇವ್ರು ಯಾವ ಪಕ್ಷದಿಂದ ಹೆಂಗೆ ಬರ್ತಾರೆ ಇವರು 100-500 ಸೀಟ್ಗಳನ್ನು ಗೆದ್ಕೊಂಡ ಅನ್ನುವಂಥ ಪ್ರಶ್ನೆಗೆ ಸ್ವತಃ ನಮ್ಮ ಯತ್ನಾಳ್ ಉತ್ತರ ಹುಡುಕಬೇಕಾಗಿದೆ. ಅದೇನೋ ಆಗಲಿ ಅವ್ರ ಸಾಹಸ ಮಾತ್ರ ಅವ್ರು ಹೇಳ್ತಾ ಹೋಗುತ್ತಿರುವುದು ಒಂದು ರಾಜಕೀಯದಲ್ಲಿ ಹೊಸ ಒಂದು ತಲ್ಲಣವನ್ನು ಅಥವಾ ಹೊಸ ದಾರಿಯನ್ನು ಹುಡುಕ್ಲಿಕ್ಕೆ ಕಾರಣ ಆಗಲಿಕ್ಕೆ ಅನ್ನೋಂಥ ಮಾತನ್ನು ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ಸತ್ಯದ ಕೈಗನ್ನಡಿ ವಂದನೆಗಳು.